ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಪ್ರಯುಕ್ತ ಕಾರ್ಗಳ ರ್ಯಾಲಿ. ಮಕ್ತಂಪುರ್ ಗದ್ದುಗೆ ಮಠದಲ್ಲಿ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ. ಗಂಗಾನಗರದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಸಂಭ್ರಮ. ಭವ್ಯ ಮೆರವಣಿಗೆ ಆಯೋಜನೆ. ನಗರದಲ್ಲಿ ರಾಮತೀರ್ಥ ಮಂದಿರದಲ್ಲಿ ದೀಪೋತ್ಸವ. ಆಶ್ರಯ ಕಾಲೋನಿಯ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವಂತೆ ಆಗ್ರಹ. ಈಗ ವಾರ್ತೆಗಳ ವಿವರ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವದ ಪ್ರಯುಕ್ತ ಕಾರುಗಳ ರ್ಯಾಲಿಗೆ ಚಾಲನೆ ನೀಡಲಾಯಿತು. ಶರಣಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ಅವರು ಕಾರುಗಳ ರ್ಯಾಲಿಗೆ ಚಾಲನೆ ನೀಡಿದರು. ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಜಯಪ್ರಕಾಶ್ ಕಮಕ್ನೂರ್ ಅವರ ನೇತೃತ್ವದಲ್ಲಿ ಜಯಂತ್ಯೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ. ಜಯಂತ್ಯೋತ್ಸವದ ಅಂಗವಾಗಿ ಹೆಲಿಕಾಪ್ಟರ್ ಮೂಲಕ ಶ್ರೀ ಶರಣ ಅಂಬಿಗರ ಚೌಡಯ್ಯನವರ ಪುತ್ಥಳಿಗೆ ಪುಷ್ಪಾರ್ಚನೆ ನೆರವೇರಲಿದೆ. ಗಂಜ ಪ್ರದೇಶದಲ್ಲಿರುವ ನಗರೇಶ್ವರ ಶಾಲೆಯಿಂದ ಮೆರವಣಿಗೆ ಜರುಗಲಿದೆ. ನಂತರ ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಸಮಾಜದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳು ಹಾಗೂ ಅಂಗವಿಕಲರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಸಚಿವರು, ಶಾಸಕರು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಬಸವೇಶ್ವರ ದೇವಸ್ಥಾನದ ಸಂಸ್ಥಾಪಕರಲ್ಲಿ ಅವರ ಮನೆತನದವರಾದ ಡಾಕ್ಟರ್ ಅಲ್ಲಂಪ್ರಭು ದೇಶಮುಖರು, ಖ್ಯಾತ ಉದ್ದಿಮೆದಾರರು, ನಮ್ಮ ಪಕ್ಷದ ಅತ್ಯಂತ ಪ್ರಭಾವಿ ನಾಯಕರು ಮತ್ತು KPCCಯ ಕಾರ್ಯದರ್ಶಿಗಳು ಆದಂಥ ನೀಲಕಂಠ ಮೂಲಿಗೆ ಮಾಲಕರು ಎಲ್ಲರೂ ಕೂಡ್ಕೊಂಡು ನಮ್ಮ ಸಮಾಜ ಎಲ್ಲ, ನಮ್ಮ ರವಿರಾಜ್ ಕೋರ್ವಿ ಅವರು, ರಾಜು, ಇದು ನಮ್ಮ ಸೇಡಂ ಸೋಮು, ದೇವೇಂದ್ರಪ್ಪನವರು, ಹರವಾಳಣ್ಣವರು ಮತ್ತು ರಮೇಶ್ ನಾಟಿಕರ್ ಅವರು, ಇನ್ನಿತ ಎಲ್ಲ ನಮ್ಮ ರೋಹನ್ ಯುವ ನಾಯಕ ರೋಹನ್ ಕೊರ್ವಿ ಅವರ ನೇತೃತ್ವದಲ್ಲಿ ಇದು ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮ. ಶ್ರೀ ಜಯಪ್ರಕಾಶ್ ಕಮಕ್ನೂರವರು ಜಯಂತ್ಯೋತ್ಸವ ಅಧ್ಯಕ್ಷರು, ಎಲ್ಲರೂ ಒಕ್ಕಟ್ಟಾಗಿ ಸಂದೇಶ್ ಕಮಕ್ನೂರವರು, ಇದು ಎಲ್ಲ ಅತ್ಯಂತ ಅಧ್ಯಕ್ಷ ಫಿರೋಜ್, ಎಲ್ಲರೂ ಅಧ್ಯಕ್ಷರಾದ ಜಯಪ್ರಕಾಶ್, ಎಲ್ಲರೂ ಒಕ್ಕಟ್ಟಾಗಿ ಇವತ್ತೊಂದು ವಿಭಿನ್ನ ರೀತಿಯ ಒಂದು ಕಾರ್ ರ್ಯಾಲಿ ನಾಳಿನ 21ನೇ ತಾರೀಕಿನ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಅಂಗವಾಗಿ ಇವತ್ತಿನ ದಿವಸ ವಿಭಿನ್ನ ರೀತಿಯ ಶರಣಬಸವೇಶ್ವರವರ ದೇವಸ್ಥಾನದಿಂದ ಈ ಕಾರ್ ರ್ಯಾಲಿ ಮುಖಾಂತರ ಗುಲ್ಬರ್ಗಾ ನಗರದಲ್ಲಿ ಸಂಚರಿಸ್ತಾ ಇದ್ದೇವೆ. ಅಂಬಿಗರ ಚೌಡಯ್ಯನವರ ತತ್ವ ಸಿದ್ಧಾಂತಗಳೊಡನೆ ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಈಗಾಗಲೇ ನಮ್ಮ ನೀಲಕಂಠರಾವ್ ಮೂಲಿಗೆ ಮಾಲಕರು ತಿಳಿಸಿದ್ದಾರೆ. ಆ ಭಾವನೆಯಿಂದ ಸಮಾಜಕ್ಕೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು, ಇಲ್ಲಿ ಅವರಿಗೆ ಸಿಗದಂಥ ಎಲ್ಲ ಸೌಲಭ್ಯಗಳು, ಬೇಡಿಕೆಗಳು ಕೂಡ ನಾಳಿನ ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರೆಲ್ಲ ಮಾತಾಡ್ತಾರೆ. ನಾನು ಕೂಡ ಇರ್ತೀನಿ. ಮತ್ತು ಇನ್ನಿತರ ಎಲ್ಲ ಸಮಾಜದ
ಎಲ್ಲ ಪ್ರಭಾವಿ ನಾಯಕರು ಶಾಸಕರು ಕೂಡ ಭಾಗವಹಿಸಬೇಕಾಗಿದ್ದರಿಂದ ಇದು ಒಂದು ಅತ್ಯಂತ ಮಹತ್ವಪೂರ್ಣವಾದ ಕಾರ್ಯಕ್ರಮ ಇರೋದರಿಂದ ನಾವು ಅತ್ಯಂತ ಸಂತೋಷದಿಂದ ಈ ಕಾರ್ ನಾಳೆ ಮುಂಜಾನೆ 11 ಗಂಟೆಗೆ ಮುಂಜಾನೆ ಇಲ್ಲಿ ಬಂದು ಕಲಬುರಗಿ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ನಾವು ಕುಲದೇವತಿ ಮಾತಾ ಮಾಣಿಕೇಶ್ವರ ಅಮ್ಮನವರ ಪೂಜೆ ಮಾಡಿಕೊಂಡು ಪಂಡಿತ್ ನಗರೇಶ್ವರ ಬಾಲ ವಿಕಾಸ ಮಂದಿರದಲ್ಲಿ ಎಲ್ಲರೂ ಸೇರ್ಪಡೆ ಆಗ್ತೀವಿ. ಅಲ್ಲಿ ಅಂಬಿಗರ ಚೌಡಯ್ಯನ ಭಾವಚಿತ್ರಕ್ಕೆ ಹೆಲಿಕಾಪ್ಟರ್ ಆಕಾಶದಿಂದ ಬರ್ತಕ್ಕಂಥ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಪಣೆ ಮಾಡಿ ಚಾಲನೆ ಸಿಗ್ತದೆ. ಅಲ್ಲಿ ಜಿಲ್ಲಾಡಳಿತ, ಶಾಸಕರು, ಸಂಸದರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಅದರ ಮುಖಾಂತರ ಗುಲ್ಬರ್ಗದಲ್ಲಿ ಶಾ ಬಜಾರ್ ಇದು ಸೂಪರ್ ಮಾರ್ಕೆಟ್, ಆಮೇಲೆ ಜಗತ್ ವರ್ತ, ಪಂಡಿತ್ ರಂಗಮಂದಿರದವರಿಗೆ ಕಾರ್ಯಕ್ರಮ ನಡೀತಾ ಇರ್ತದೆ. ಅದರಲ್ಲಿ ವಿಭಿನ್ನ ರೀತಿಯ ಕಲಾಮೇಳಗಳು, ಈ ಗುಲ್ಬರ್ಗದ ಜನರು ಎಂದೂ ನೋಡಲಾರ್ದಂಥ ರೀತಿಯಲ್ಲಿ ಕೆಲವು ವಿಜೃಂಭಣೆಯ ಕಾರ್ಯಕ್ರಮಗಳು ನಾಳೆ ನಡೀತವೆ. ಇದರಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗಬೇಕು. ಇಡೀ ಸಮಾಜ ಒಕ್ಕಟ್ಟಾಗಿದೆ, ಸಮಾಜ ಒಕ್ಕಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಎಂಬ ಸಂದೇಶ ಕೂಡ ಕರ್ನಾಟಕ ರಾಜ್ಯಕ್ಕೆ ಹೋಗಬೇಕು, ರಾಷ್ಟ್ರಕ್ಕೆ ಹೋಗಬೇಕು. ಸಮಾಜಕ್ಕೆ ಬಹುದಿನಗಳ ಬೇಡಿಕೆಗಳು ಏನೇನವ ಅವೆಲ್ಲ ಬೇರೆ ಬೇರೆ ಜಾತಿ ಧರ್ಮದವ್ರು ಯಾವ ಪ್ರಕಾರ ಪಡೆದುಕೊಂಡಾರ ಹಂಗೆ ನಾವು ಕೂಡ ಮಾನವೀಯ ಮೌಲ್ಯಗಳ ಅಡಿಯಲ್ಲಿ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗೆಲ್ಲಿಸಿ ನಾವು ನಾಳೆ ಒಂದು ಜಯಂತ್ಯೋತ್ಸವ ಆಚರಣೆಯ ಮೂಲಕ ನಮ್ಮ ಬೇಡಿಕೆಗಳು ಕೂಡ ಈಡೇರಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಜನರು ಒಂದೇ ಕಡೆ ಆದರೂ ರಶ್ ಆಗಬಾರ್ದು ಅಂತೇಳಿ ಚೌಕ, ಸೂಪರ್ ಮಾರ್ಕೆಟ್, ಪಂಡಿತ್ ರಂಗಮಂದಿರವರೆಗೆ ಕಂಟಿನ್ಯೂ ಊಟದ ವ್ಯವಸ್ಥೆ ಇರ್ತದೆ. ಯಾರು ಯಾವಾಗ ಹಸು ಆಗ್ತದೆ ಊಟ ಮಾಡ್ಬೋದು. ಇಂಥ ಟೈಮ್ ಅಂತಿಲ್ಲ, 24 ಗಂಟೆ ಊಟದ ವ್ಯವಸ್ಥೆ ಇರ್ತದೆ ನಾಳೆ. ಥ್ಯಾಂಕ್ ಯು. ಕಲಬುರಗಿ ನಗರದ ಆರಾಧ್ಯ ದೇವರಾದ ಶರಣಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಇವತ್ತು ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವ ಅಂಗವಾಗಿ ಇವತ್ತು ಸುಮಾರು ಒಂದು 400-500 ಕಾರುಗಳ ರ್ಯಾಲಿ ಭಾಳ ವಿಜೃಂಭಣೆ, ಭಾಳ ಅದ್ಧೂರಿಯಾಗಿ ಇವತ್ತು ಈ ಕಾರ್ಯಕ್ರಮ ಚಾಲನೆ ಕೊಡಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮರ್ಕನೂರ್ ಸರ್ ಅವರು ಇವತ್ತು ಚಾಲನೆ ಕೊಡಲಿದ್ದಾರೆ. ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ, ಎಲ್ಲ ಯುವಕರು ಸೇರಿ ಇವತ್ತು ಮಾಡಿದ್ದಾರೆ. ಈ ನಮ್ಮ ಹುಲಿ ಸಮಾಜದ ಅಧ್ಯಕ್ಷರಾದ ರವಿರಾಜ್ ಕೊರಿಯವರು ಹಾಗೂ ಜಯಂತ್ಯೋತ್ಸವ ಅಧ್ಯಕ್ಷರಾದ ಜಯಪ್ರಕಾಶ್ ಕಮಕ್ನೂರವರು ಹಾಗೂ ಸಂದೇಶ್ ಕಮಕ್ನೂರವರು, ಅಲ್ಲಂಪ್ರಭು ದೇಶ್ಮುಖ್ ಅವರು, ಸಾಕಷ್ಟು ಇವತ್ತು ವಿಜಯಕುಮಾರ್ ಅವರು, ರಮೇಶ್ ಅಣ್ಣವರು, ಸಾಕಷ್ಟು ಎಲ್ಲ ಸಮಾಜ ಬಾಂಧವರು, ಎಲ್ಲ ಯುವಕರು ಹಾಗೂ ಹಿರಿಯರು ಸೇರಿ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇವತ್ತು ಈ ಬೈಕ್ ರ್ಯಾಲಿ ಇವತ್ತು ಈಗ ಹಾಗೂ ಸಾಯಂಕಾಲ ಅಂಬಿಕರ ಚೌಡಯ್ಯನವರ ಅವರ ವಚನ ಸಾಹಿತ್ಯ ಇವತ್ತು ಸಾಯಂಕಾಲ ಕಾರ್ಯಕ್ರಮದ ಸಾಕಷ್ಟು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದವರಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಜಗತ್ ಸರ್ಕಲ್ನಲ್ಲಿ. ಹಾಗೂ ನಾಳೆ ಬೆಳಗ್ಗೆ ಸುಮಾರು 1000 ಟೂ ವೀಲರ್ ಬೈಕ್ ರ್ಯಾಲಿ ಮುಖಾಂತರ ಇವತ್ತು ಶರಣಬಸವೇಶ್ವರ ಆವರಣದಿಂದ ನಗರೇಶ್ವರ ಸ್ಕೂಲ್ನವರೆಗೆ 1000 ಟೂ ವೀಲರ್ ಬೈಕ್ ರ್ಯಾಲಿ ಇದೆ. ಹಾಗೂ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಯಾವತ್ತೂ ಆಗಿಲ್ಲ ಕಾರ್ಯಕ್ರಮ, ಒಂದು ದೊಡ್ಡ ಕಾರ್ಯಕ್ರಮ, ಇತಿಹಾಸ ಕಾರ್ಯಕ್ರಮ. ಇವತ್ತು ಜಯಂತ್ಯೋತ್ಸವ ಅಧ್ಯಕ್ಷರಾದ ಜಯಪ್ರಕಾಶ್ ಕಮಕ್ನೂರವರ ನೇತೃತ್ವದಲ್ಲಿ ಭಾಳ ಅದ್ಧೂರಿ, ಭಾಳ ದೊಡ್ಡ ಕಾರ್ಯಕ್ರಮ. ಇವತ್ತು ಇಲ್ಲಿ ತನಕ ಹೆಲಿಕಾಪ್ಟರ್ಲಿಂದ ಪುಷ್ಪಾರ್ಚನೆ ಆಗಿಲ್ಲ, ಇದು ಮೊದಲ ಬಾರಿಗೆ ಇವತ್ತು ಅಂಬಿಗರ ಚೌಡಯ್ಯನವರ ಇಷ್ಟು ದೊಡ್ಡ ಅದ್ಧೂರಿಯಾಗಿ ಒಂದು ಜಯಂತ್ಯೋತ್ಸವ ಜಯಪ್ರಕಾಶ್ ಕಮಕ್ನೂರವರ ಅಧ್ಯಕ್ಷತೆಯಲ್ಲಿ ಮಾಡಲಿಕ್ತಿದ್ದಾರೆ. ಭಾಳ ಯುವಕರು, ಭಾಳ ಒಳ್ಳೆಯವರು ಜಯಪ್ರಕಾಶ್ ಕಮಕ್ನೂರವರು. ಅವರಿಗೆ ಸಹಕಾರನೂ ಕೂಡ ಅವರ ಮಾವನಾದ ರವಿರಾಜ್ ಕೊರಿಯವರದು, ಸಂದೇಶ್ ಕಮಕ್ನೂರವರು, ಸಾಕಷ್ಟು ಎಲ್ಲರ ಒಂದು ಸಹಕಾರ ಅವರಿಗಿದೆ. ಭಾಳ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ನಾವೆಲ್ಲರೂ ಸೇರಿ ಆಚರಿಸ್ತೀವಿ. ಬರೀ ಕೋಲಿ ಸಮಾಜ ಅಷ್ಟೇ ಅಲ್ಲ,
ಎಲ್ಲ ಸರ್ವ ಸಮಾಜದವರು ಸೇರಿ ನಾವು ಇವತ್ತು ಈ ಜಯಂತ್ಯೋತ್ಸವ ಕಾರ್ಯಕ್ರಮನ ಎಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ. ಹಾಗೂ ಆ ಪುಷ್ಪಾರ್ಚನೆ ಕಾರ್ಯಕ್ರಮ ನಾಳೆ ಆದಮೇಲೆ ಹಾಗೂ ಏನು ನಗರೇಶ್ವರ ಸ್ಕೂಲಿಂದ ಏನು ರಂಗಮಂದಿರವರೆಗೆ ಒಂದು ಮೆರವಣಿಗೆ ಕಾರ್ಯಕ್ರಮ ಹಾಗೂ ಆಮೇಲೆ ಒಂದು ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಎಲ್ಲ ಜಿಲ್ಲೆಯ ಮಠಾಧೀಶರು ಹಾಗೂ ರಾಜಕಾರಣಿಗಳು ಎಲ್ಲ ಸಾಕಷ್ಟು ಎಲ್ಲರೂ ಬರ್ತಾ ಇದ್ದಾರೆ. ಅದಕ್ಕೆ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಬಹಳ ಅದ್ಧೂರಿಯಾಗಿ ಈ ಬಾರಿ ಜಯಪ್ರಕಾಶ್ ಕಮಕ್ನೂರವರ ಅಧ್ಯಕ್ಷತೆಯಲ್ಲಿ ಬಹಳ ಒಳ್ಳೆಯ ರೀತಿಯಿಂದ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮ ಆಗ್ತಾ ಇದೆ. ಈಗ ವಿಶೇಷವಾಗಿ ನಾಸಿಕ್ ಇಂದ ಡೋಲು ಹಾಗೂ ಪಾರ್ವಾಳ್ನಿಂದ ಒಂದು ಉದ್ಘಾಟನೆ, ಈಗ 4 ವೀಲರ್ ರ್ಯಾಲಿ ಭಾಳ ಒಂದು ವಿಶಿಷ್ಟವಾದ ಒಳ್ಳೆಯ ಒಂದು ರೀತಿಯಿಂದ ಏನು ಜಯಪ್ರಕಾಶ್ ಕಮಕ್ನೂರ ಅಧ್ಯಕ್ಷತೆಯಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂಬಿಗರ ಚೌಡಯ್ಯನವರ ಜಾಗ ಕೊಟ್ಟಿದೆ, ಟೌನ್ ಹಾಲ್ನಲ್ಲಿ 100/100 ಜಾಗ ಕೊಟ್ಟಿದೆ. ಹಾಗೂ ಈ ಜಯಂತ್ಯೋತ್ಸವಕ್ಕೆ ಜಾಗ ಅಲಾಟ್ ಆಗಿದೆ. ಹಾಗೂ ಮುಂದಿನ ಒಂದು ಜಯಂತ್ಯೋತ್ಸವ ತನಕ ಒಂದು ಮೂರ್ತಿ ಅನಾವರಣ ನಾವೆಲ್ಲ ಸಮಾಜದವರು, ಒಂದೇ ಸಮಾಜ, ಬರೀ ಕೋಲಿ ಸಮಾಜ ಅಲ್ಲ, ಎಲ್ಲ ಸರ್ವ ಸಮಾಜ ಸೇರಿ ಇವತ್ತು ಮೂರ್ತಿ ಅನಾವರಣ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತಂತೇಳಿ ನಗರದ ಮಕ್ತಂಪುರ್ ಬಡಾವಣೆಯ ಗದ್ದುಗೆ ಮಠದಲ್ಲಿ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಠದ ಭಕ್ತರು ತಿಳಿಸಿದ್ದಾರೆ. ಜಾತ್ರಾ ಮಹೋತ್ಸವದ ಅಂಗವಾಗಿ 19ರಂದು ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಲಿದೆ. 20ರಿಂದ 28ರವರೆಗೆ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ. 29ರಂದು ಬಸವಬುತ್ತಿ ಹಾಗೂ ಯುವಜನೋತ್ಸವ ಕಾರ್ಯಕ್ರಮ ಜರುಗಲಿದೆ. 30ರಂದು ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಶ್ರೀ ದಾಕ್ಷಾಯಿಣಿ ಅವ್ವ ಅವರಿಗೆ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. 31ರಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪುರಾಣ ಮಹಾಮಂಗಳೋತ್ಸವ ಆಯೋಜಿಸಲಾಗಿದೆ. ಫೆಬ್ರವರಿ 1ರಂದು ಗುರುವಿನ ಆರತಿ ನೆರವೇರಲಿದ್ದು ಸಾಯಂಕಾಲ 7 ಗಂಟೆಗೆ ಭಕ್ತಿಭಾವಚರಿತ ಮಹಾರಥೋತ್ಸವ ಜರುಗಲಿದೆ ಎಂದು ಮಾಹಿತಿ ನೀಡಿದರು. ಬಸವಬುತ್ತಿ ಹಾಗೂ ಯುವ ಜನೋತ್ಸವ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅದರಲ್ಲಿ ಎಲ್ಲ ಭಕ್ತರು ತಮ್ಮ ಮನೆಯಿಂದ ಒಂದು ದಿವಸ ಹೋಳಿಗೆ ಆಗಿರ್ಬೋದು, ಇವತ್ತು ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಎಲ್ಲರೂ ಒಂದು ಬುತ್ತಿ ಕಟ್ಕೊಂಡಿದ್ದರಿಂದ ತಂದು ಎಲ್ಲ ಭಕ್ತಾದಿಗಳಿಗೆ ಅವತ್ತಿನ ದಿವಸ ಊಟ ಮಾಡ್ತಾರೆ. ಸುಮಾರು 5,000ಗಿಂತ ಹೆಚ್ಚಿನ ಒಂದು ಬುತ್ತಿಗಳು ಆ ಒಂದು ಸಂದರ್ಭದಲ್ಲಿ ನಮ್ಮ ಮಠಕ್ಕೆ ಬರ್ತವೆ. ಅದು ಒಂದು ವಿಶೇಷವಾದ ಕಾರ್ಯಕ್ರಮ ಇರುತ್ತೆ. ಅವತ್ತಿನ ದಿವಸ ನಮ್ಮ ಕಲಬುರಗಿಯ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಚಿಹ್ನೆ ಸಾವಿಧ್ಯ ವಹಿಸಿರ್ತಾರೆ. ಅವ್ರ ಜೊತೆಗೆ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು ರಾಜಗುರು ಸಂಸ್ಥಾನ ಕಲ್ಮಠ ಚೆನ್ನಮ್ಮನ ಕಿತ್ತೂರು ಅಲ್ಲಿ ಅವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಚರಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತಾ ಇರುತ್ತೆ. ಅದಲ್ಲದೆ 30ನೇ ತಾರೀಕಿಗೆ ಅಂದರೆ ಈಗ ನಾವು ಲಾಸ್ಟ್ ವರ್ಷದಿಂದ ಗದ್ದುಗೆ ಮಠದಿಂದ ಒಂದು ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೇವೆ. ಹೋದ ವರ್ಷ ನಮ್ಮ ಕಲಬುರಗಿಯ ಒಂದು ಉದ್ಯಮಿದಾರರಂತ ಹಾಗೂ HKE ಸೊಸೈಟಿನ ಮಾಜಿ ಅಧ್ಯಕ್ಷರಂತ ಬಸವ ಭೀಮಳ್ಳಿ ಅವರ ಶ್ರೀಮತಿಯವರಿಗೆ ಈ ಒಂದು ಸಮಾಜ ಸಂಜೀವಿನಿ ಒಂದು ಅವಾರ್ಡ್ ಕೊಟ್ಟಿದ್ವಿ. ಅವರು ನಮ್ಮ ಕಲಬುರಗಿ ಅಲ್ಲದೆ ನಮ್ಮ ಮುಖ್ಯವಾಗಿ ನಮ್ಮ ಗದ್ದುಗೆ ಮಠಕ್ಕೆ ಬಹಳ ಒಂದು ಭಕ್ತರು. ಅದಲ್ಲದೆ ಸದಾ ನಮ್ಮ ಗದ್ದುಗೆ ಮಠಕ್ಕೆ ಅವರು ಸಾಕಷ್ಟು ದಾನ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಒಂದು ಆ ಸಂದರ್ಭದಲ್ಲಿ ಅವ್ರಿಗೆ ಸಮಾಜ ಸಂಜೀವಿನಿ ಅಂತ ಅವರು ಮಾಡೋತರ ಒಂದು ಪ್ರಶಸ್ತಿ ಕೊಟ್ಟಿದ್ವಿ. ಈ ವರ್ಷ ಈ ಒಂದು ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ 30ನೇ ತಾರೀಕಿನ ದಿವಸ ನಮ್ಮ ಪ್ರಶಸ್ತಿ ವಿಭೂಷಿತರು ಮಾತೋಶ್ರೀ ದಾಕ್ಷಾಯಿಣಿ ಶರಣಬಸಪ್ಪ ಅಪ್ಪ ಶರಣಬಸವ ಸಂಸ್ಥಾನ ಇವರಿಗೆ ಈ ವರ್ಷ ಅದು ಪ್ರದಾನ ಮಾಡ್ತಾ ಇದ್ದೇವೆ. ಬರೀ ಒಬ್ಬರಿಗೆ ಮಾತ್ರ ಈ ಪ್ರಶಸ್ತಿ ಪ್ರತಿ ವರ್ಷ ಕೊಡೋದು ಇದೆ. ಅದರಲ್ಲಿ ಈ ವರ್ಷ ಅವಾಜಿಯವರಿಗೆ ಕೊಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಒಂದು ನಮ್ಮ ಕಲಬುರಗಿ ಗದ್ದುಗೆ ಮಠದಲ್ಲಿ ಒಂದು ಭವ್ಯವಾದ ಗೋಶಾಲೆಯನ್ನು ನಾವು ಕೂಡ ಆರಂಭ ಮಾಡ್ತಾ ಇದ್ದೇವೆ. ಅವತ್ತಿನ ದಿವಸನೇ ಅದ್ರ ಉದ್ಘಾಟನೆ ಕೂಡ ಅವತ್ತು ದಿವಸ ಆಗುತ್ತೆ. ಅವ್ವಾಜಿಯವರು ಹಾಗೂ ನಮ್ಮ ವಿಜಯಪುರದ ಹಾಲಿ ಶಾಸಕರು, ವಿಜಯನಗರ ಮಾಜಿ ಕೇಂದ್ರ ಸಚಿವರು ಆದಂಥ ಬಸವಗೌಡ ಯತ್ನಾಳ್ ಅವರು ಈ ಒಂದು ಗೋಶಾಲೆಯನ್ನು ಉದ್ಘಾಟಿಸಲಿಕ್ಕೆ ಬರ್ತಾ ಇದ್ದಾರೆ 30ನೇ ತಾರೀಕಿನ ದಿವಸ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕಲಬುರಗಿಯ ಒಂದು KKRDBಯ ಮಾಜಿ ಅಧ್ಯಕ್ಷರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಆಗಿರ್ಬೋದು, ಚಂದ್ರಕಾಂತ್ ಪಾಟೀಲ್ ಬಿಜೆಪಿ ಕಲಬುರಗಿ ನಗರ ಅಧ್ಯಕ್ಷರು ಹಾಗೂ ಸುನೀಲ್ ಪಾಟೀಲ್ ಹಾಗೂ ನೀತಿದ್ವಿ ಗುತ್ತೇದಾರ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಸೊ ಇದು ಆದ ನಂತರ 30ನೇ ತಾರೀಕಿನ ದಿವಸ 31ನೇ ತಾರೀಕಿನ ದಿವಸ ನಮ್ಮ ಗದ್ದುಗೆ ಮಠದ ಮುಖ್ಯವಾದ ಒಂದು ಘಟ್ಟ ಅದು ತೇರೆಳೆಯುವ ಕಾರ್ಯಕ್ರಮ. 31ನೇ ತಾರೀಕಿಗೆ
ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪುರಾಣ ಮಹಾಮಂಗಲ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕಲಬುರಗಿಯ ಮಾನ್ಯ ದಕ್ಷಿಣ ಮತಕ್ಷೇತ್ರದ ಶಾಸಕರು ಅಲ್ಲಂಬರು ಪಾಟೀಲ್ ಅವರು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಫೌಜಿಯಾ ತರ್ಕಂ ಮೇಡಮ್ ಅವರು, ಅರುಣ್ ಕುಮಾರ್ ಎಂ.ಐ. ಪಾಟೀಲ್, ನೀಲಕಂಠ ಕೊರ್ಗಿ ಅವರು, ಬಸವರಾಜ್ ಭೀಮಳ್ಳಿ ಅವರು, ಭೀಮಾಶಂಕರ್ ಬಿಲ್ಗುಂದಿ ಅವರು, ಸಾಕಷ್ಟು ಒಂದು ಸಮಾಜದ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ. ಅದ ನಂತರ 1ನೇ ತಾರೀಕಿನ ದಿವಸ ತೇರು ಅಂದರೆ ರಥೋತ್ಸವ ಇರುತ್ತೆ. ಈ ಎಲ್ಲ ಒಂದು ಕಾರ್ಯಕ್ರಮಗಳು ಬಹಳ ಭವ್ಯವಾಗಿ ನಾವು ಸುಮಾರು ಈ ಒಂದು ಮಠದ ಇತಿಹಾಸದ 400ಕ್ಕಿಂತ ಹೆಚ್ಚಿನ ಒಂದು ಇತಿಹಾಸ, 400 ವರ್ಷದ ಇತಿಹಾಸ ಇದೆ. ಈ ಒಂದು ಮಠದ ಭಕ್ತರು ಸಾಕಷ್ಟು ಕಲಬುರಗಿ ಸುತ್ತಮುತ್ತ ಎಲ್ಲ ಕಡೆಯಿಂದ ಹಾಗೂ ಬೇರೆ ಬೇರೆ ಹಳ್ಳಿಯಿಂದ ಭಕ್ತರು ಆಗಮಿಸಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಳ್ತಾ ಇದ್ದಾರೆ. ಈಗ ನಮ್ಮ ಯುವ ಮತ್ತು ಬಹಳ ಆಕ್ಟಿವ್ ಸ್ವಾಮೀಜಿ ಅವರು ಇವತ್ತಿನ ದಿವಸ ಲಾಸ್ಟ್ 4 ವರ್ಷ ಹಿಂದೆ ಪಟ್ಟಾಭಿಷೇಕ ಆಗಿ ಅವರು ಸಾಕಷ್ಟು ಒಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನಾವು ನಿಜವಾಗ್ಲೂ ಪುಣ್ಯವಂತರು ಮಕ್ತಂಪುರ್ ಗದ್ಗೆ ಮಠದ ಎಲ್ಲ ಭಕ್ತರು ಅವರನ್ನು ಪಡ್ಕೊಂಡಿದ್ದೀವಿ. ಇವತ್ತಿನ ದಿವಸ ಬರೀ ಒಂದು 4 ವರ್ಷದಲ್ಲಿ ಅವ್ರಿಗೆ ಭಕ್ತರು ನಮ್ದು ಏನ್ ಮಠದಿದ್ರು ಅದಕ್ಕಿಂತಲೂ ಒಂದು 4 ಪಟ್ಟು ಭಕ್ತರು ಹೆಚ್ಚಿಗೆ ಆಗಿದ್ದಾರೆ. ಅದಂದ್ರೆ ಪ್ರತಿ ವರ್ಷಕ್ಕೂ ತಾವು ನೋಡ್ಬೇಕು, ಸುಮಾರು ಸ್ಟಾರ್ಟ್ ಆಗ್ಬೇಕಂದ್ರೆ 2000-3000 ಜನರಲ್ಲಿ ಉಪಸ್ಥಿತಿ ಇರ್ತಾರೆ. ಪ್ರತಿದಿನ 2000ಕ್ಕೂ ಹೆಚ್ಚಿನ ಒಂದು ಜನರಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ ರಾತ್ರಿಯಲ್ಲಿ. ಅದಲ್ಲದೆ ಈಗ ಗೋಶಾಲೆ ಆಗಿರ್ಬೋದು, ಇವತ್ತಿನ ದಿವಸ ಆಗಲಿ ಒಂದು ಫಂಕ್ಷನ್ ಹಾಲ್ ಕೂಡ ಸ್ವಾಮೀಜಿಯವರು ಇವತ್ತು ಮಾಡೋಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಒಳ್ಳೆ ಕೆಲಸ ಈ ಸಮಾಜಮುಖಿಯಾಗಿ ನಮ್ಮ ಸ್ವಾಮೀಜಿಯವರು ಮಾಡ್ತಿದ್ದಾರೆ. ಇದಕ್ಕೆ ಭಕ್ತರು ಏನದಲ್ಲ ಈ ಒಂದು ಎಲ್ಲ ದಿವಸಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಎಲ್ಲ ಒಂದು ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ಮಾಡೋಕ್ಕೆ ಅನುಕೂಲ ಮಾಡಿ ಮತ್ತು ಸಹಕರಿಸಬೇಕಂತ ಈ ಒಂದು ಸಂದರ್ಭದಲ್ಲಿ ನಾನು ಗದ್ದಿಗೆ ಮಾಡೋದು ಭಕ್ತನಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಕುಮಾರ ಶ್ರೀಗಳ ಪುರಾಣವನ್ನು ಕಲಬುರಗಿನಲ್ಲಿ ನಡೆಸಲಿಕ್ಕೆ ಆಗಮಿಸಿದಂತಹ ಆತ್ಮೀಯರಾದ ಸದಾನಂದ ಶಾಸ್ತ್ರೀಜಿಯವರಿಗೂ ಕೂಡ ಚೆನ್ನಾಗಿ ಸಲ್ಲಿಸುತ್ತಾ ಗದ್ದಿಗೆ ಪಂಚ ಕಮಿಟಿಯವರಾಗಿರುವಂತಹ ನಮ್ಮ ಶಿವಕುಮಾರಪ್ಪ ಜೀವನಜಿ ಅವರೇ ಹಾಗೂ ಎಲ್ಲರಿಗೂ ಸಹಿತ ಬಹಳಷ್ಟು ಆತ್ಮೀಯವಾಗಿರುವಂತಹ ಶ್ರೀ ಶಿವಬಸಪ್ಪ ಪಪ್ಪ ಸರ್ ಅವರು ಕೂಡ ಚೆನ್ನಾಗಿ ಹಾಗೆ ಸಂಗಣ್ಣ ಹುಡುಗರವರಲ್ಲಿ ಕಾಳಿಗೆಯವರಲ್ಲಿ ಹಾಗೂ ವಿಜಯ್ ಸುಲೇಕಟೆ ಅವರಿಗೆ ಕೂಡ ಚೆನ್ನಾಗ್ತೀವಿ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಚೆನ್ನಾಗ್ತೀವಿ. 2026 ವರ್ಷದ ಗದ್ದಿಗೆ ಮಠದ ಕರ್ತೃ ರೇಣುಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆಯಿಂದ ಶತಸ್ಥಳ ಧ್ವಜಾರೋಹಣದ ಮುಖಾಂತರವಾಗಿ ಎಲ್ಲ ಮಠದ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಿ ನಡೆದು ಅದರ ಜೊತೆಯಾಗಿ ನಮ್ಮ ಗದ್ದಿಗೆ ಮಠದಿಂದ ಬಳಸಿಕೊಳ್ಳುತ್ತಿರುವಂತಹ ಲಿಂಗೈಕ್ಯ ಹಾನಗಲ ಕುಮಾರ ಮಹಾಶ್ರೀಗಳವರ ಸ್ಮರಣಾರ್ಥವಾಗಿ ಸಮಾಜ ಸಂಜೀವನಿ ಪ್ರಶಸ್ತಿ ಪ್ರದಾನ ಮಾಡುವಂಥದ್ದು ಸುಮಾರು 3 ವರ್ಷಗಳ ಪರ್ಯಂತರವಾಗಿ ಈ ಪ್ರಶಸ್ತಿಯನ್ನು ನಮ್ಮ ಮಠದಿಂದ ಕೂಡ ಮಾಡಲ್ಪಟ್ಟಿರುವಂಥದ್ದು. ಮೊದಲನೆಯ ಪ್ರಶಸ್ತಿಯನ್ನು ನಮ್ಮ ಮುತ್ತಿನ ಬಟ್ಲಾದಿಯ ಗುರುಪಾದ ಮಹಾಶಿವಗಳಿಗೆ ಮೊದಲನೆಯ ಪ್ರಶಸ್ತಿಯನ್ನು ನಾವು ಕೊಟ್ಟಿರುವಂಥದ್ದು. ಅದಾದ ನಂತರ 2ನೇ ಪ್ರಶಸ್ತಿಯನ್ನು ನಮ್ಮ ಶ್ರೀಮಠದ ಅಪಾರ ಭಕ್ತರು ಹಾಗೂ ಶ್ರೀಮಠಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಭೀಮಳ್ಳಿ ಮನೆತನದವರು. ಆ ಮನೆತನದ ಲಿಂಗೈಕ್ಯರಾಗಿರುವಂಥ ಶಕುಂತಲಾ ಭೀಮಳ್ಳಿ ಅವರಿಗೆ ಸ್ಮರಣಾರ್ಥವಾಗಿ ಬಸವರಾಜ ಭೀಮಳ್ಳಿ ಅವರಿಗೆ ನಾವು ಈ 3 ವರ್ಷದ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ಅದಾದ ನಂತರ ಈ ವರ್ಷ ಪ್ರಶಸ್ತಿಯನ್ನು ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ತಾಯಿಯವರಾಗಿರುವಂತಹ ದ್ರಾಕ್ಷಾಯಿಣಿ ತಾಯಿಯವರಿಗೆ ಈ ಪ್ರಶಸ್ತಿಯನ್ನು 3ನೇ ವರ್ಷದ ಪ್ರಶಸ್ತಿಯನ್ನು ಅವರಿಗೆ ಕೊಡುವಂಥದ್ದು. ಅದೇ ರೀತಿಯಾಗಿ ನಮ್ಮ ಗದ್ದಿಗೆ ಮಠದಲ್ಲಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಅದು ಗೋಶಾಲೆ ಅನ್ನುವಂಥದ್ದು. ಗೋಶಾಲೆ ಉದ್ಘಾಟನಾ ಸಮಾರಂಭವನ್ನು ಇದೇ 30, 31 ಹಾಗೂ 29, 30, 31 3 ದಿವಸಗಳ ಕಾಲ ಉದ್ಘಾಟನಾ ಸಮಾರಂಭವನ್ನು ಗೋಶಾಲೆ ಉದ್ಘಾಟನಾ ಸಮಾರಂಭವನ್ನು ಹೊಂದಿರುವಂಥದ್ದು. ಅದರ ಜೊತೆಯಾಗಿ ಪ್ರತಿ ವರ್ಷವೂ ಸಹಿತ ಬಸವಭಕ್ತಿ ಕಾರ್ಯಕ್ರಮ ಮತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಪುರಾಣ ಮಹಾಮಂಗಲ ಇವು ಪ್ರತಿ ವರ್ಷವೂ ಸಹಿತ 3 ದಿವಸಗಳ ಕಾಲ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನು ನಾವು ಮೊದಲು ಮಾಡ್ತಿರುವಂಥದ್ದು. ಅದರ ಜೊತೆಯಾಗಿ ಈ ವರ್ಷ ವಿಶೇಷವಾಗಿ ತಮ್ಮೆಲ್ಲರಿಗೂ ಸಹಿತ ನಾವು ಕಾಶಿಯೊಳಗ ಋಷಿಕೇಶದೊಳಗೆ ಗಂಗಾರತಿ ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡ್ತಿರುವಂಥದ್ದು. ಆ ನಿಟ್ಟಿನೊಳಗೆ ಗುರುವಿನ ಆರತಿ ಎನ್ನುವಂತಹದ್ದನ್ನು ನಮ್ಮ ಮಠಕ್ಕೆ ಮತ್ತು ರಥೋತ್ಸವಕ್ಕೆ ಈ ಗುರುವಿನ ಆರತಿಯನ್ನು ಅರ್ಪಿಸುವಂಥದ್ದು 1ನೇ ತಾರೀಕು
ಅದಾದ ನಂತರ ಮಹಾರಥೋತ್ಸವ ಕಾರ್ಯಕ್ರಮಗಳಿರ್ತವೆ. ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಅಭೂತಪೂರ್ವವಾಗಿ ನಮ್ಮ ಮಕ್ಕಳ ಗದ್ದಿಗೆ ಮಟ್ಟದಲ್ಲಿ ನಡೆದುಕೊಂಡು ಬರುವಂತಹದ್ದು. ಅದರ ಜೊತೆಯಾಗಿ ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 8-9 ದಿವಸಗಳ ಕಾಲ ಮನೆ ಮನೆಗೆ ಪಾದಯಾತ್ರೆಯನ್ನು ನಾವೆಲ್ಲರೂ ಮಾಡ್ತಾ ಇರಬೇಕಾದ್ದು. ಪ್ರತಿಯೊಬ್ಬರಿಗೂ ಸಹಿತ ರುದ್ರಾಕ್ಷ ಧಾರಣೆಯನ್ನು ಮಾಡುವಂತಹದ್ದು. ಬೇರೆ ಬೇರೆ ನಗರಗಳಿಗೆ ಹೊಸದಾಗಿರುವಂಥ ನಗರಗಳಿಗೆ ಹೋದರೆ ಪ್ರತಿಯೊಬ್ಬರಿಗೂ ಸಹಿತ ನಾವು ರುದ್ರಾಕ್ಷ ಧಾರಣೆಯನ್ನು ಸುಮಾರು 4 ವರ್ಷಗಳ ಕಾಲ ಈ ಯಶಸ್ವಿಯಾಗಿ ರುದ್ರಾಕ್ಷ ಧಾರಣೆ ಕಾರ್ಯಕ್ರಮ ನಡೆಯುವಂಥದ್ದು. ಕೇವಲ ನಮ್ಮ ಮಕ್ಕಂಪುರದಲ್ಲಿ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ನಗರಗಳಲ್ಲಿ ಹಾಗೂ ನಮ್ಮ ಶಾಖಾ ಮಟ್ಟದ ಊರುಗಳಲ್ಲಿಯೂ ಸಹಿತ ರುದ್ರಾಕ್ಷ ಧಾರಣೆ ಕಾರ್ಯಕ್ರಮಗಳು ಸುಮಾರು 4 ವರ್ಷದಿಂದ ನಡೆದುಕೊಂಡು ಬಂದಿರುವಂಥದ್ದು. ಇದರಿಂದಾಗಿ ಪ್ರತಿ ದಿವಸವೂ ಸಹಿತ ಪಾದಯಾತ್ರೆ ರುದ್ರಾಕ್ಷ ಧಾರಣೆ ಕಾರ್ಯಕ್ರಮಗಳು ನಾಳೆಯಿಂದ ಪ್ರಾರಂಭ ಆಗ್ತಿರುವಂತಹದ್ದು. ಅದರ ಜೊತೆಯಾಗಿ ನಮ್ಮ ಗದ್ದಿಗೆ ಮಠದಲ್ಲಿ ಗಂಗಾನಗರದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ದೇವಸ್ಥಾನದಲ್ಲಿ ನಾಳೆ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ, ಹೋಮ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪದಾಧಿಕಾರಿಗಳು ತಿಳಿಸಿದ್ದಾರೆ. ನಾಳೆ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಪ್ರಯುಕ್ತ ಗಂಗಾನಗರದ ಬಡಾವಣೆಯ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಅಲಂಕಾರ ಹಾಗೂ ಪೂಜಾ ವಿಧಿಗಳು ನಡೆಯಲಿವೆ. ಜಯಂತಿ ಆಚರಣೆಯ ಅಂಗವಾಗಿ ಪೂಜೆ, ಹೋಮ ಹವನಗಳ ನಂತರ ಗಂಗಾನಗರದಿಂದ ಜಗದ್ವೃತ್ತದವರೆಗೆ ಭವ್ಯ ಮೆರವಣಿಗೆ ಜರುಗಲಿದ್ದು, ಈ ಮೆರವಣಿಗೆಯಲ್ಲಿ ನೂರಾರು ಭಕ್ತರು ಹಾಗೂ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಸಮಿತಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕಾರ್ಯಕ್ರಮದ ಯಶಸ್ವಿಗಾಗಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು ಸಮಿತಿ ಮನವಿ ಮಾಡಿದೆ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವ ಆದ ಕಾರಣ ಗಂಗಾನಗರದ ಬಡಾವಣೆ ಎಲ್ಲ ಜನರು ಮತ್ತು ಅದೇ ಎಲ್ಲ ಸಮಾಜ ಬಂಧು ಬಾಂಧವರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿದನಂತೆ ತಮ್ಮಲ್ಲಿ ಮನವೊತ್ತಿ. ಕಾರ್ಯಕ್ರಮ ಬೆಳಗ್ಗೆ 7 ಗಂಟೆಗೆ ತೊಟ್ಟಿಲ ಕಾರಣ, ಅನಂತರ ಅಭಿಷೇಕ, ಆನಂತರ MLC ತಿಪ್ಪಣ್ಣಪ್ಪ ಕಮಕ್ನೂರ್ ಅವ್ರನಿಂದ ಚಾಲನೆ, ಅಲ್ಲಪ್ರಭು ಸರ್ ಅವ್ರು ಭಿ ಹೊಂಟಿದ್ದಾರೆ, ಮತ್ತು ಖಲೀಜಾ ಫಾತಿಮಾ ಮೇಡಮ್ ಅವ್ರು ಭಿ ಹೊಂಟಿದ್ದಾರೆ, ಮತ್ತು ಚಂದು ಪಾಟೀಲ್ ಸರ್ ಅವರು ಹೊಂಟಿದ್ದಾರೆ, ಮತ್ತು ಉಮೇಶ್ ತಳವಾರ್ ಸರ್ ಭಿ ಹೊಂಟಿದ್ದಾರೆ, ಮತ್ತು ಬಾಬುರಾವ್ ಸರ್ ಭಿ ಹೊಂಟಿದ್ದಾರೆ, ಮತ್ತು ನಮ್ಮ ಸಮಾಜ ಬಾಂಧವರು ಎಲ್ಲರೂ ಹಿರಿಯರು ಕಿರಿಯರು, ನಮ್ಮ ಮಾರ್ಗದರ್ಶಿ ಆದಂಥ ಶಾಂತಪ್ಪ ಕುಡಿ, ವಿಜಯಕುಮಾರ್ ಹದಗಲ್, ಮತ್ತು ರಾಯಪ್ಪ ಹನಗುಂಟಿ, ವಿಜಯಕುಮಾರ್ ಹದಗಲ್, ಅಂಬೋಟಿಕ್ಕಿ, ದತ್ತು ಹುನಳಿ ಇವರೆಲ್ಲರೂ ಮಾರ್ಗದರ್ಶನದಲ್ಲಿ ಈ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಜರುಗಲಿದೆ. ಆದ ಕಾರಣ ಎಲ್ಲರೂ ಬಂದು ಈ ಜಯಂತಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿದನಂತೆ. ನಮಸ್ಕಾರ. ಏನಪ್ಪಾ ಅಂದ್ರ ಇದು ಅಂಬಿಗರ ಚೌಡಯ್ಯನ ಜಯಂತಿ 906ನೇ ಜಯಂತಿ ಉತ್ಸವ ಶುಭಾಶಯಗಳು ಎಲ್ಲರಿಗೆ. ನಾಳೆ ಬೆಳಗ್ಗೆ ವಿವಿಧ ಕಾರ್ಯಕ್ರಮಗಳು ಜರಗಲಿದೆ. ಕಮಕ್ನೂರ್ ಸಾಹೇಬ್ರು ನೋಡ್ರಿ, ಅಲ್ಲಂಪರ್ಬೂರ್ ಸಾಹೇಬ್ರು MLA ಅವ್ರಿ, ಮೇಡಮ್ ಅವ್ರು ಫಾತಿಮಾ MLA ಮೇಡಮ್ ಅವ್ರು ಹೊಂಟ್ರಿ. ಇದಕ್ಕೆ ಚಾಲನೆ ತಿಪ್ಪಣ್ಣ ಉಮೇಶ್ ತಳವಾರ್ ಅವ್ರು ಹೊಂಟ್ರಿ, ಚಂದು ಪಾಟೀಲ್ ಅವ್ರು ಹೊಂಟ್ರಿ. ಗಂಗಾನಗರ್ಲಿಂದ ಎಲ್ಲಿ ತನಕ ಹೋಗ್ತದೆ ಮೆರವಣಿಗೆ? ಇದು ಜಗತ್ ಸರ್ಕಲ್ ತನ ಹೋಗ್ತದೆ ಸರ್, DJ ಮುಖಾಂತರ ಹೋಗ್ತದೆ. ಟೈಮಿಂಗ್ 11 ಗಂಟೆ ಸರ್, ಬೆಳಿಗ್ಗೆ 11 ಗಂಟೆ. ಪೂಜಾ ಅಭಿಷೇಕ ಎಲ್ಲ ಇರ್ತದೆ ಚೌಡಯ್ಯನ ಗುಡಿಯಾಗ. ಎಲ್ಲ ಪ್ರೋಗ್ರಾಮ್ ಪೂಜಾ ಸ್ಟಾರ್ಟ್ ಆದ್ಮೇಲೆ ಚಾಲನೆ ಕೊಡ್ಲಕ್ಕ ತಿಪ್ಪಣ್ಣಪ್ಪ ಕಮಕ್ನೂರು ಬರ್ತಾರೆ. ಇವತ್ ನೈಟ್ ಆರ್ಕೆಸ್ಟ್ರಾ ಅದ ಸರ್. ಈ DJ ಮುಖಾಂತರ ನಾವು ಜಗತ್ ಸರ್ಕಲ್ ಹೋಗ್ತೀವಿ ಸರ್. ಸೂಪರ್ ಭವ್ಯ ಮೆರವಣಿಗೆ ತೊಗೊಂಡು ಅಲ್ಲಿಗೆ ಬಾಜಂತ ಮತ್ತ ಡೊಳ್ಳು ಕುಣಿತಾವೆಲ್ಲ ಅವ ಸರ್.
ಮನಿ ಅಂದ್ರೆ ಅದಕ್ಕೆ ಎಲ್ಲರೂ ಬಂದು ಯಶಸ್ವಿ ಮಾಡ್ಕೊಡ್ಬೇಕು ಸರ್. ಎಲ್ಲಾ ಜಿಲ್ಲಾದವ್ರು ಬಂದು ಇದಕ್ಕೊಂದು ಏನದ ನಾವು ಮಾಡ್ಲತ್ತೇವ್ ಸರ್, ಇದಕ್ಕೊಂದು ಯಶಸ್ವಿ ಮಾಡ್ಕೊಡ್ಬೇಕು. ಇದಕ್ಕೆ ಎಲ್ಲರೂ ಬಂದು ಪೊಲೀಸ್ ಫಸ್ಟ್ ಮಂದಿ ಪ್ರತಿಯೊಂದು ಎಲ್ಲ ಕಡೆದು ಇಲ್ಲಿ ಬಂದು ಇದಕ್ಕೆ ಯಶಸ್ವಿ ಮಾಡ್ಕೊಡ್ಬೇಕು ಎಲ್ಲ ಸರ್. ನಾಳೆ ನಿಜಶರಣ ಅಂಬಿಗರ ಚೌಡಯ್ಯನವ್ರದ 906ನೇ ಜಯಂತಿ ಉತ್ಸವ ಇರುತ್ತದೆ. ಆದ ಕಾರಣ ಎಲ್ಲ ಸಮಾಜದ ಯುವಕರು, ಹಿರಿಯರು, ತಾಯಂದಿರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಬೇಕು. ಬೆಳಗ್ಗೆ 6 ಗಂಟೆಗೆ ಪೂಜೆ ಇರ್ತದೆ, ಹೋಮ ಇರ್ತದೆ, ಹವನ ಇರ್ತದೆ, ನಿಜಶರಣ ಭವ್ಯವಾದ ಪೂಜೆ ನಡೀತದೆ. ಮತ್ತೆ ಇನ್ನಿತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮ ಇರ್ತದೆ, ಎಲ್ಲರೂ ಬಂದು ಯಶಸ್ವಿ ಮಾಡಿಕೊಡ್ಬೇಕೇನಂತೆ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತ್ಯುತ್ಸವದ 906ನೇ ಜಯಂತ್ಯುತ್ಸವ ಸಮಿತಿ ಈ ಅಂಬಿಗರ ಚೌಡಯ್ಯನ ಜಯಂತ್ಯುತ್ಸವದ ಅಧ್ಯಕ್ಷರಾದಂಥ ಬಾಬುಷಾ ಕೂಡಿ, ಅವ್ರ ಉಪಾಧ್ಯಕ್ಷರಾದಂಥ ಶರಣು ಬೊಮ್ಮನಳ್ಳಿ ಅವರ ನೇತೃತ್ವದಲ್ಲಿ ಈ ಜಯಂತ್ಯುತ್ಸವ ಜರುಗಲಿದೆ. ಇವತ್ತು ಸಾಯಂಕಾಲ ಸಂಜೆ 7 ಗಂಟೆಗೆ ಮುಂಬೈ ಆರ್ಕೆಸ್ಟ್ರಾ ಇರುತ್ತದೆ. ಅದೇ ರೀತಿ ನಾಳೆ ಬೆಳಗ್ಗೆ 11 ಗಂಟೆಗೆ ಡಾಲ್ಬಿ, ಡಳ್ಳು, ಬಾಜಾ ಭಜಂತ್ರದಿಂದ ಮೆರವಣಿಗೆ ಜರುಗಲಿದೆ. ನಮಸ್ಕಾರ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇಯ ಜಯಂತ್ಯೋತ್ಸವದ ಅಧ್ಯಕ್ಷರಾಗಿ ಬಾಬುಷಾ ಕೂಡಿ, ಉಪಾಧ್ಯಕ್ಷರಾಗಿ ಶರಣು ಬೊಮ್ಮನಳ್ಳಿ, ಗೌರವಾಧ್ಯಕ್ಷರಾಗಿ ಅನಿಲ್ ಎನ್ ಕೂಡಿಯವರ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ದೇವಸ್ಥಾನದಲ್ಲಿ ಪೂಜೆ ಜರುಗಲಿದೆ. ತೊಟ್ಟಿಲು ಕಾರ್ಯಕ್ರಮ, ಅಭಿಷೇಕ, ಹೋಮ, ಹವನ ಇದನ್ನೆಲ್ಲ ಆದ ನಂತರ ನಾಳೆ ಬೆಳಗ್ಗೆ 11 ಗಂಟೆಗೆ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಭವ್ಯವಾದ ಮೂರ್ತಿಯೊಂದಿಗೆ DJ ಒಂದಿಗೆ ಮೆರವಣಿಗೆ ನಡೆಯಲಿದೆ. ಅದರಲ್ಲಿ ಭಜಾ, ಭಜಂತ್ರಿ, ಡೊಳ್ಳು ಕುಣಿತ ಎಲ್ಲ ಇರ್ತದೆ. ಲಾಗಿರಿ ಕ್ರಾಸ್, ಸೂಪರ್ ಮಾರ್ಕೆಟ್, ಜಗತ್ ಸರ್ಕಲ್, SM ರಂಗ ಮಂದಿರವರೆಗೂ ಮುಕ್ತಾಯಗೊಳ್ಳಲಿದೆ. ಆದ ಕಾರಣ ಎಲ್ಲ ನಮ್ಮ ಕುಲ ಬಾಂಧವರು ಹಾಗೂ ಎಲ್ಲ ಸಮಾಜದ ಬಂಧುಗಳು ಎಲ್ಲರೂ ಬಂದು ನಾಳೆ ಯಶಸ್ವಿ ಮಾಡಿಕೊಡ್ಬೇಕು. ನಗರದ ಹಿಂದೂ ಜನಜಾಗೃತಿ ಸೇವಾದಳ ಸಮಿತಿ ಹಾಗೂ ರಾಮತೀರ್ಥ ಮಂದಿರದ ದೀಪೋತ್ಸವ ಸಮಿತಿ ವತಿಯಿಂದ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀನಿವಾಸ್ ಸರಡ್ಗಿ, ಅಪ್ಪರಾವ್ ದೇವಿ ಮುತ್ಯ ಅವರು ತಿಳಿಸಿದ್ದಾರೆ. ಈ ದೀಪೋತ್ಸವ ಕಾರ್ಯಕ್ರಮವು ಇದೇ ತಿಂಗಳ 22ರಂದು ನಗರದ ರಾಮತೀರ್ಥ ಮಂದಿರದಲ್ಲಿ ಭಕ್ತಿಭಾವದಿಂದ ಜರುಗಲಿದೆ. ಕಾರ್ಯಕ್ರಮದ ಅಂಗವಾಗಿ ದೀಪಾರಾಧನೆ, ಭಜನೆ ಹಾಗೂ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ದೀಪೋತ್ಸವವನ್ನು ಆಯೋಜಿಸಲಾಗಿದ್ದು, ನಗರ ಮತ್ತು ಸುತ್ತಮುತ್ತಲಿನ ಭಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ತಿಳಿಸಿದ್ದಾರೆ. ಇಡೀ ಪ್ರಪಂಚದಲ್ಲಿ ಶ್ರೇಷ್ಠ ದೇಶವಾದಂಥ ಭಾರತ್ ಮಾತೆಯ ಅನಂತ ಭಕ್ತಿಯ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಸರಿಗೆ ಶಕ್ತಿಪೀಠ ಮಾತೆಯನ್ನು ಕೂಡ ಅನಂತ ರೀತಿಯ ದೀರ್ಘದಂಡ ನಮಸ್ಕಾರ ಸಲ್ಲಿಸಿ, ಇವತ್ತಿನ ದಿವಸ ಕಲಬುರಗಿಯ ಮಹಾನಗರದಲ್ಲಿ ಹಿಂದೂ ಜನಜಾಗೃತಿ ಸೇವಾದಳ ಈ ಒಂದು ಸಂಘ ಸಂಸ್ಥೆಯ ವತಿಯಿಂದ ದಿನಾಂಕ 22/1/2026 ಗುರುವಾರ ಸಾಯಂಕಾಲ 6 ಗಂಟೆಗೆ ರಾಮತೀರ್ಥ ಮಂದಿರ ಹತ್ತಿರ ದೀಪೋತ್ಸವ ಆಗಿ ಪ್ರತಿ ವರ್ಷದ ಪದ್ಧತಿಯಂತೆ ದೀಪೋತ್ಸವ ಇರ್ತದೆ. ಈ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಅನೇಕರು ಇರ್ತಕ್ಕಂಥ ಮಹಾತ್ಮರ ಒಂದು ಆಶೀರ್ವಾದ ಜೊತೆಗೆ ಭಗವಂತ ಒಂದು ಭಗವತಿಯ ಆಶೀರ್ವಾದ ಜೊತೆಗೆ ಇಂದು ಪತ್ರಿಕಾ ಒಂದು ಹೇಳಿಕೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ನಮ್ಮವರೇ ಆತ್ಮೀಯರಾದಂಥ ಧರ್ಮ ಪೂಜ್ಯರು, ಧರ್ಮಾಧಿಕಾರಿಗಳಾದಂಥ ಶರಣಯ್ಯ ಮಿತ್ರ ನಿಲ್ಲೋರವರಾಗಲಿ, ನಮ್ಮ ದಯಾನಂದ ಪಾಟೀಲ್ ಅವರಾಗಲಿ, ನಮ್ಮ ಸುಭಾಷ್ ಬೀರದವರಾಗಲಿ,
ಅದೇ ರೀತಿ ನಾಗಣ್ಣ ಕೊರಳಿಯವರಾಗಲಿ, ಅದೇ ರೀತಿ ನಮ್ಮ ವಿಶೇಷವಾಗಿ ಕಾರ್ಯಕ್ರಮದ ಒಂದು ಅಧ್ಯಕ್ಷರಾದಂಥ ನಮ್ಮ ಶಶಿಕಾಂತ್ ದೀಕ್ಷಿತ ಹಾಗೂ ಉಪಾಧ್ಯಕ್ಷರಾದಂಥ ಪ್ರಭಾಕರ್ ಕತ್ಶೆಟ್ಟಿ ಹಾಗೂ ನಾಗಣ್ಣ ಕೊರಾಳಿ, ಆ ಒಂದು ರಾಮತೀರ್ಥದ ಹಿರಿಯರಾದಂಥ BS ಪಾಟೀಲ್ ಅವರು, ಇವೆಲ್ಲರ ಜೊತೆಗಿರ್ತಕ್ಕಂಥ ಬೆಳೆಯುವ ಮಡಿಕೇರಿ ನೋಡುವಂತೆ ವಯಸ್ಸು ಸಣ್ಣದಾದರೂ ಕೂಡ ಧರ್ಮದ ಅಭಿಮಾನ ಇರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಮೋದಿಯವರಾಗಲಿ, ಇವರ ಜೊತೆಗೆ ಕೈ ಕುಡಿದರೆ ಕೈದಾಸ ಆಯಿತು ಅನ್ನುವಂಥ ರೀತಿಯೊಳಗೆ ಪ್ರತಿ ವರ್ಷದ ಪದ್ಧತಿಯನ್ನು ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಮಹಾನಗರ ಅಷ್ಟೇ ಅಲ್ಲ, ಪ್ರತಿ ತಾಲೂಕದಿಂದಾಗಲಿ, ಹಳ್ಳಿಯಿಂದಾಗಲಿ, ಗ್ರಾಮದಿಂದಾಗಲಿ ಎಲ್ಲರೂ ಬಂದು ಈ ದೀಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವುದರ ಜೊತೆಗೆ ತಾವೆಲ್ಲ ಭಗವಂತನ ಒಂದು ರಾಮತೀರ್ಥ ಅಥವಾ ಅಯೋಧ್ಯೆ ರಾಮರಾಜ್ಯದ ಭಗವಂತನಾದಂಥ ಪಾದಲೀಲೆ ಇರ್ತಕ್ಕಂಥ ಅಯೋಧ್ಯೆ ರಾಮನ ಒಂದು ಆಶೀರ್ವಾದ ಕೂಡ ತಾವೆಲ್ಲ ಪಡಿಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳ್ತಾ ಇದ್ದೇವೆ. ನಾವು ಕೂಡ ಸಮಯಕ್ಕೆ ಸರಿಯಾಗಿ 6 ಗಂಟೆಗೆ ಬರೋದರ ಜೊತೆಗೆ ಅನೇಕ ಶರಣರು, ಶಿವಾಚಾರ್ಯರು, ಸ್ವಾಮಿಗಳು, ಸಂತರು, ಸತ್ಪುರುಷರು ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಯಾವ ಜಾತಿ, ಮತ, ವರ್ಣ, ವರ್ಗ ಇಲ್ಲ ಅಂತ ರೀತಿಯೊಳಗ ಸರ್ವ ಸಮಾಜವನ್ನು ಸಾಮೂಹಿಕವಾಗಿ ಕಾರ್ಯಕ್ರಮ ನಡೆಸಿಕೊಡುವುದರ ಜೊತೆಗೆ ತಾವೆಲ್ಲರೂ ಪುಣ್ಯವಂತರಾಗಿ, ಭಾಗ್ಯವಂತರಾಗಿ, ಆಶೀರ್ವಾದ ಪಡೆಯುವಂತರಾಗಬೇಕಂತ ಈ ಒಂದು ಪತ್ರಿಕೆ ಪ್ರಕಟಣೆ ಮುಖಾಂತರ ನಾವು ಈ ಸಂದರ್ಭದಲ್ಲಿ ಶರಣಯ್ಯ ಸ್ವಾಮಿ, ಸುಭಾಷ್ ಬಿರಾದಾರ್, ದಯಾನಂದ್ ಪಾಟೀಲ್, ಶಶಿಕಾಂತ್ ಆರ್ ದೀಕ್ಷಿತ್, ಸಂಜು ಪಾಟೀಲ್, BS ಪಾಟೀಲ್ ಸೇರಿದಂತೆ ಹಲವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ಆಶ್ರಯ ಕಾಲೋನಿಯ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವಂತೆ ಆಗ್ರಹ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕೆಸರಟಗಿ ಗ್ರಾಮದಲ್ಲಿರುವ ಆಶ್ರಯ ಕಾಲೋನಿಯ 102 ಮನೆಗಳಲ್ಲಿ ವಾಸವಿರುವ ನಿವಾಸಿಗಳಿಗೆ ಶೀಘ್ರವಾಗಿ ಹಕ್ಕುಪತ್ರ ನೀಡಬೇಕೆಂದು ಮುಖಂಡ MB ಸಜ್ಜನ್ ಅವರು ಆಗ್ರಹಿಸಿದ್ದರು. ಹಲವು ವರ್ಷಗಳಿಂದ ನಿವಾಸಿಗಳು ಮನೆಗಳಲ್ಲಿ ವಾಸಿಸುತ್ತಿದ್ದರೂ ಇನ್ನೂ ಹಕ್ಕುಪತ್ರ ಲಭ್ಯವಾಗಿಲ್ಲ. ಮೂಲಭೂತ ಸೌಲಭ್ಯಗಳ ಪಡೆಯುವುದರಲ್ಲಿ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಅವರು ಹೇಳಿದರು. ಸಂಬಂಧಿಸಿದ ಅಧಿಕಾರಿಗಳು ಈ ವಿಷಯಕ್ಕೆ ಗಂಭೀರವಾಗಿ ಸ್ಪಂದಿಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ದಕ್ಷಿಣ MLA ಅಲ್ಲಂಪ್ರಭು ಅವರು ಇದರಲ್ಲಿ ಬರ್ತದೆ. ಬಹಳ ಪವರ್ಫುಲ್ ಒಬ್ಬ ಕೂತಿದ್ದಾನೆ ಮಾಫಿಯಾ. ಅವನು ದೊಡ್ಡ ಮನೆ ಕಟ್ಕೊಂಡಿದ್ದಾನೆ ಇಲ್ಲಿಗಲ್ ಆಗಿ, ಇವರಿಗೂ ಇಲ್ಲಿಗಾಗಿ ಮನೆಗಳು ಕೊಟ್ಟಿದ್ದಾನೆ. ಅಲ್ಲಿ ಕೂಡ ಬಹಳ ಎಕ್ಸಾರ್ಷನ್ ನಡೀತಾ ಇದೆ. ಅದಕ್ಕೆ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ. ಅಧಿಕೃತವಾಗಿ ಕಮಿಷನರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ, ಕೊಡೋದಿಲ್ಲ ಅಂತಿಲ್ಲ. ಅದು ಏನಾಗ್ತದೆ ನೋಡೋಣ. ಅದು ಒಂದು ಸಪ್ರೇಟ್ ಕಂಪ್ಲೇಂಟ್ ಗೋಯಿಂಗ್ ಟು ಫೈಲ್ ವಿತ್ ದಿ ಪೊಲೀಸ್. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ನಿನ್ನೆ ಮನವಿ, ಮತ್ತೆ ಕಾರ್ಪೊರೇಷನ್ದವ್ರಿಗೆ ಕೊಟ್ಟಿದ್ದೀವಿ. ಅದರಿಂದ ಸರ್ಕಾರ ಏನಿದೆ ಅಥವಾ MLA ಕೂಡ ಇಲ್ಲಿ ಬರ್ತಾರೆ, ಗ್ರಾಮೀಣ MLA ಬರ್ತಾರೆ, ಕೆಸರಟ್ಟಿನಲ್ಲಿ ಇದು ರಣೇಶ್ವರ ಇವ್ರು ಬರ್ತಾರೆ, ಅಲ್ಲಂಪ್ರಭು ಬರ್ತಾರೆ. ಅವ್ರು ಸ್ವಲ್ಪ ಕಡಿಮೆ ನೋಡ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಅವರು ಇಲ್ಲಿ ಪ್ರಜೆಗಳಾದ್ರೆ
ಅವರಿಗೆ ಕೆಲವರು ಅಲ್ಲಿ ಬಂದು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ವಿ ಆರ್ ಟೇಕಿಂಗ್ ಅಪ್ ದ ಇಶ್ಯೂ. ಇಲ್ಲಿವರೆಗೂ ಅರ್ಗನೈಸ್ಡ್ ಒಂದು ಇದು ಇಲ್ಲ ಅವ್ರಿಗೆ. ಯಾರ್ಯಾರೋ ಬರ್ತಾರೆ, ಯಾರ್ಯಾರು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಪೀಸ್ ಆ್ಯಂಡ್ ಜಸ್ಟಿಸ್ ಕಮಿಟಿ ಈಸ್ ಟೇಕಿಂಗ್ ಅಪ್ ದಿಸ್ ಇಶ್ಯೂ ಅಬೌಟ್ ಇಲ್ಲಿಗಲ್ ಯಾರು ಬಂದು ಅವ್ರು ವಸೂಲಿ ಮಾಡ್ತಾ ಇದ್ದಾರೆ, ಎಕ್ಸಾಷನ್ ಮಾಡ್ತಾ ಇದ್ದಾರೆ. ಮತ್ತೆ ಕಾರ್ಪೊರೇಷನ್ ಅವರು ಇದ್ರ ಬಗ್ಗೆ ಬಂದು ಎನ್ಕ್ವೈರಿ ಮಾಡಿ ಅವ್ರು ಯಾರಿದ್ದಾರೆ, ಎಷ್ಟು ವರ್ಷದಿಂದ ಇದ್ದಾರೆ, ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು. ಅವ್ರಿಗೆ ಆಲ್ರೆಡಿ ಮಿನಿ ಇದ್ದವ್ರು ಇದ್ದಾರೆ, ಮತ್ತೆ ಇರ್ಲಾರ್ದವ್ರು ಇದ್ದಾರೆ. ನೋಡಿ ಅವರು ಎಲಿಜಿಬಿಲಿಟಿ ನೋಡಿ ಅದೇನೋ ಕ್ರೈಟೀರಿಯಾ ಪ್ರಕಾರ ನೀವು ಹಕ್ಕುಪತ್ರ ಕೊಟ್ಟರೆ ಅವರು ಅಮೌಂಟ್ ಕೂಡ ತುಂಬಲಿಕ್ಕೆ ರೆಡಿ ಇದೆ. ಯಾರು ವರ್ಕರ್ಸ್ ಡಿಫ್ರೆಂಟ್ ಇದರಲ್ಲಿ ವರ್ಕ್ ಮಾಡ್ತಾರೆ. ಗುಲ್ಬರ್ಗ ಸಿಟಿನಲ್ಲಿ ಯಾರೋ ಆಟೋ ಕಾಲನಿ ಅಂತಿದೆ, ಈ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಬರ್ತಾರೆ. ಆಲ್ಮೋಸ್ಟ್ ಒಂದು ನಡುಗಡ್ಡೆ ಇದ್ದಂಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಮಳೆ ಬಂದ್ರಂತೂ ಸಾಧ್ಯನೇ ಇಲ್ಲ ಆ ಆಶ್ರಯ ಕಾಲನಿ ಹೋಗ್ಲಿಕ್ಕೆ. ಅದು ಇಲ್ಲಿದೆ ಕಾರ್ಪೊರೇಷನ್ದವ್ರು ಮಾಡಿದಂಥ ಒಂದು ಆಶ್ರಯ ಕಾಲನಿ ಇದೆ. ಅಲ್ಲಿ ಸುಮಾರು ಒಂದು 500 ಮನೆಗಳಿದ್ದಾವೆ. ಅವೆಲ್ಲ ಕೆಟ್ಟು ಹೋದಂಥ ಮನೆಗಳು, ಯಾರು ಇರಲಿಕ್ಕೆ ಇರಲಾದಂಥ ಮನೆಗಳಿದ್ದಾವೆ. ಆದರೂ ಇವರಲ್ಲಿ ಹೋಗಿ ಸುಮಾರು 102 ಜನ 2 ಮನೆಗಳಲ್ಲಿ ಇದ್ದಾರೆ. ಒಂದು 500 ಜನ ಆಗ್ತಾರೆ. ಅವರಿಗೆ ಯಾವುದೇ ನಾಗರಿಕ ಸೌಲಭ್ಯಗಳು ಇಲ್ಲ. ಮತ್ತೆ ಅಧಿಕೃತವಾಗಿ ಅಲ್ಲಿ ಇರೋರು ಒಂದು 4-5 ಮನೆಗಳು ಬಿಟ್ಟರೆ ಎಲ್ಲರೂ ಇವರೇ ಹೋಗಲಿದ್ದಾರೆ. ಬರಮ್ಮ ಮಕ್ಕಳು ಇಲ್ವಾ ಸಿವಿಲ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಯಾರೋ ಬರ್ತಾರೆ, ಮಾಫಿಯಾಗಳು ಬಂದು ನೀರು ಕೊಡ್ತೀವಿ ನಿಮ್ಗೆ ಅಂತೇಳಿ ರೊಕ್ಕ ಹೋಗ್ತಾರೆ, ಲೈಟ್ ಕೊಡ್ತೀನಿ ಅಂತೇಳಿ ಬರ್ತಾರೆ. ಬಟ್ ಅಲ್ಲಿ ಯಾವುದು ಸೌಲಭ್ಯಗಳು ಅಧಿಕೃತವಾಗಿ ಯಾವಾಗ ಇಲ್ಲ. ಈ ಸಪೋಸ್ ಅವ್ರ ಮನೆಯಲ್ಲಿ ಯಾರಾದ್ರೂ ಸತ್ತರೆ ಡೆತ್ ಸರ್ಟಿಫಿಕೇಟ್ ಕೂಡ ಕೊಡೋದಿಲ್ಲ ಕಾರ್ಪೊರೇಷನ್ದವರು. ನಿಮ್ದು ಅಡ್ರೆಸ್ ಏನಂತ ಕೇಳ್ತಾರೆ. ಅವ್ರಿಗೆ ಯಾವುದು ಅಲಾಟ್ಮೆಂಟ್ ಇಲ್ಲ. 10 ವರ್ಷದಿಂದ ಆದರೆ ಯಾವುದು ಅಲಾಟ್ಮೆಂಟ್ ಇಲ್ಲ. ಹೀಗಾಗಿ ನಾವು ಇಲ್ಲಿ ಒತ್ತಾಯಿಸ್ತಾ ಇರೋದು ಏನಂದರೆ, ಅವರಿಗೆ ಸುಮಾರು 10 ವರ್ಷದಿದ್ದರೂ ಕೂಡ ಅಲ್ಲಿ ಯಾರೂ ಬರ್ತಾ ಇಲ್ಲ. ಕಾರ್ಪೊರೇಷನ್ದವ್ರು ನೋಡೋಕ್ಕೆ ಬರ್ತಾ ಇಲ್ಲ, ಶಾಸಕರು ಆ ಕಡೆಗೆ ಬರ್ತಾ ಇಲ್ಲ. ಇವರು ಶಾಸಕರು ನಮ್ಮ ಗ್ರಾಮೀಣ ಶಾಸಕರು ಬರ್ತಾರೆ, ಯಾರೋ ವಿಸಿಟ್ ಮಾಡ್ತಾ ಇಲ್ಲ, ಅವ್ರಿಗೆ ಸಮಸ್ಯೆಗಳು ಕೇಳ್ತಾ ಇಲ್ಲ. ಅವ್ರಿಗೆ ನಾವು ಅರ್ಜಿ ಮಾಡೋದ್ರೆ ಫಸ್ಟ್ ಪಾಯಿಂಟ್ ಅಂದರೆ ಅವ್ರಿಗೆ ಹಕ್ಕುಪತ್ರ ಕೊಡೋದು. ಶುಡ್ ಬಿ ಗಿವನ್. ಅವ್ರಿಗೆ ಹಕ್ಕುಪತ್ರ ಕೊಡಬೇಕು, ಕೊಟ್ಟರೆ ಅವ್ರಿಗೆ ಅಧಿಕೃತ ಆಗ್ತಾರೆ ಅವರು. ಯಾಕಂದರೆ ಯಾರು ಬರೋಕ್ಕೆ ರೆಡಿ ಇಲ್ಲ ಅಂದರೆ ಮತ್ತೆ ಇರ್ಲಿಕ್ಕೆ ಯೋಗ್ಯನೂ ಇಲ್ಲ ಯಾರು. ಯಾಕಂದರೆ ಅಲ್ಲಿ ಹೋಗೋಕ್ಕೆ ಹಾದಿನೇ ಇಲ್ಲ. ಈ ಪೊಲೀಸ್ ಸ್ಟೇಷನ್ ಟ್ರೈನಿಂಗ್ ಸೆಂಟರ್ ಹಿಂದೆ ಬರ್ತದೆ. ಬಟ್ ಅದೇ ಅದರಲ್ಲೇ ಒಂದು ಭಾಳ ಶೋಚನೀಯವಾದ ಒಂದು ಕಾಲನಿ ಅಲ್ಲಿ ಇದೆ ಅಂದರೆ ಭಾಳ ದುಃಖವಾದ ಸಂಗತಿ ಇದೆ. ಮತ್ತು ಅವರಿಗೆ ಉಳಿದೆಲ್ಲ ನಾಗರಿಕ ಸೌಲಭ್ಯಗಳು ಸಿಗಬೇಕು, ನೀರು ಬೇಕು, ಹಾಸ್ಪಿಟಲ್ ಬೇಕು, ಶಾಲೆ ಸ್ಕೂಲ್ ಬೇಕು, ಪ್ರೈವೇಟ್ ಸ್ಕೂಲ್, ಇಂಥವೆಲ್ಲ ಸಮಸ್ಯೆಗಳಿದೆ. ಆದ್ದರಿಂದ ನಾವು ಆಲ್ರೆಡಿ ಕಮಿಷನರ್ಗೆ ಮತ್ತು ಕಾರ್ಪೊರೇಷನ್ ಕಮಿಷನರ್ಗೆ DC ಅವರಿಗೆ ಆಲ್ರೆಡಿ ಬಡ ಹಾಗೂ ನಿರಾಶ್ರಿತರವರಿಗೆ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದೆ. ಆದರೆ ಕಲಬುರಗಿಯಲ್ಲಿ ಕಳೆದ 40 ವರ್ಷಗಳಿಂದ ಒಂದೇ ಕಡೆ ವಾಸ ಮಾಡುತ್ತಿರುವ ಅತ್ಯಂತ ಹಿಂದುಳಿದ ಸಮುದಾಯವಾದ ಸಿಂಧೋಳ ಪೋತರಾಜ್ ಸಮುದಾಯಕ್ಕೆ ಈವರೆಗೂ ಸರ್ಕಾರ ಹಕ್ಕುಪತ್ರ ನೀಡಿಲ್ಲ. ನಮಗೆ ಹಕ್ಕುಪತ್ರ ಕೊಡಿ ಎಂದು ಬಡ ಕುಟುಂಬಗಳ ಸರ್ಕಾರಕ್ಕೆ ಮನವಿ ಮಾಡ್ತಿವೆ. ಹೌದು, ಕಲಬುರಗಿ ನಗರದ ತಾರ್ಫೈಲ್ ಬಡಾವಣೆಯಲ್ಲಿ ಕಳೆದ 40 ವರ್ಷಗಳಿಂದ ವಾಸ ಮಾಡುತ್ತಿರುವ ಸಿಂಧೋಳ ಪೋತರಾಜ್ ಸಮುದಾಯದ 70 ಕುಟುಂಬಗಳು ಹಕ್ಕುಪತ್ರಕ್ಕಾಗಿ ಕಚೇರಿ ಅಲೆದಾಡಿ ಬೆಸುತ್ತಿದ್ದಾರೆ. ವೋಟ್ ಹಾಕಲು ನಾವು ಬೇಕು, ಆದರೆ ನಮ್ಮ ಸಮಸ್ಯೆಗಳು ಯಾರಿಗೂ ಬೇಡ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಊರು ತಿರುಗಿ ಬಾರುಕೋಲಿನಿಂದ ಬಾಸುಂಡೆ ಬರುವಾಗೆ ಹೊಡೆದುಕೊಂಡು ಬೇಡು ತಿನ್ನುವ ಕುಟುಂಬ ಇದೀಗ ಅಕ್ಷರಶಃ ಇರೋ ಅಲ್ಪ ಸ್ವಲ್ಪ ಸೂರು ಕಳೆದುಕೊಳ್ಳು ಭಯದಲ್ಲಿ ಜೀವನ ನಡೆಸುತ್ತಿದೆ. ನಮಗೆ ಹಕ್ಕುಪತ್ರ ನೀಡಿ ಎಂದು ಅಂಗಲಾಚಿ ಬೇಡುತ್ತಿದ್ದಾರೆ. ಆದರೆ ಸ್ಥಳೀಯ ಶಾಸಕರಾಗಲಿ ಜಿಲ್ಲಾಡಳಿತವಾಗಲಿ ಬಡ ಕುಟುಂಬಗಳ ನೆರವಿಗೆ ಬಾರದಿರೋ ಸಿಂಧೋಳ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಕಳೆದ 40 ವರ್ಷಗಳಿಂದ ನಮ್ಮ ಪೂರ್ವಜರ ಕಾಲದಿಂದಲೂ ನಾವು ಇಲ್ಲೇ ವಾಸ ಮಾಡುತ್ತಿದ್ದೆವು. ಅಲ್ಲಿ ಇಲ್ಲಿ ಬೇಡಿ ಕಷ್ಟಪಟ್ಟು ದುಡಿದು ಸಣ್ಣ ಮನೆ ನಿರ್ಮಿಸಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಆದರೆ ಸರ್ಕಾರ ನಮಗೆ ಹಕ್ಕುಪತ್ರ ನೀಡುತ್ತಿಲ್ಲ. ಒಂದೇ ಕೋಣೆಯಲ್ಲಿ 15ರಿಂದ 20 ಜನ ವಾಸ ಮಾಡೋ ಪರಿಸ್ಥಿತಿ ಇದೆ. ಹಕ್ಕುಪತ್ರ ಇಲ್ಲದ ಕಾರಣ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಸಿಗುತ್ತಿಲ್ಲ.
ಹೀಗಾಗಿ ನಮ್ಮ ಜೀವನಕ್ಕೆ ಆಧಾರವೇ ಇಲ್ಲದಂತಾಗಿದೆ. ರಾಜಕಾರಣಿಗಳು ಚುನಾವಣೆ ಸಂದರ್ಭದಲ್ಲಿ ಬಂದು ಆಣೆ ಪ್ರಮಾಣ ಮಾಡಿ ಮತ ಹಾಕಿಸಿಕೊಂಡು ತಿರುಗಿ ನೋಡುವಂತಾಗಿ ಹೋಗಿಬಿಡುತ್ತಾರೆ. ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ಕೇಳಿದ್ರೆ ನಮಗೆ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ. ನಮ್ಮ ಗೋಳು ಕೇಳುವವರು ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ಕೇಳಿದ್ರೆ ನಮಗೆ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ. ಅದೇನೇ ಇರಲಿ, ನಾವು ಬಡವರ ಪರ, ಹಿಂದುಳಿದ ಜನಾಂಗದ ಪರ ಎಂದು ಹೇಳುವ ಸರ್ಕಾರ ಇನ್ನಾದ್ರೂ ಈ ಬಡ ಕುಟುಂಬಗಳ ನೆರವಿಗೆ ಬರಬೇಕೆಂದು ಸೂರು ಕಳೆದುಕೊಳ್ಳುವ ಆತಂಕದಲ್ಲಿರುವ 70 ಕುಟುಂಬಗಳಿಗೆ ಹಕ್ಕುಪತ್ರ ನೀಡಿ ನಾವು ಬಡವರ ಪರ ಎಂದು ಸಾಬೀತು ಮಾಡಲಿ. ನೋಡ್ರಿ ಸರ, ಇಷ್ಟು ಬರೀ ನಾವು ಎಲ್ಲಿ ಹೋದ್ರು ಬಿ ನಮ್ಮ ಅತ್ತಿದವರು ನಮ್ಮ ಮಾವದವರು ಮಾಡಿದೆ ಅದೇ ಸರಿ ನಮ್ದು. ಇನ್ನ ಬ್ಯಾಕೆ ತಾನ ನಮ್ಗೆ ಎಲ್ಲಿ ಬಿ ಜಾಗ ಕೊಡಲಾಗ್ಯಾರ, ಎಲ್ಲಿ ಬಿ ತಿರ್ಗಾಡಿದ್ರೆ ಬಿ ಏನು ಊಟಲಾಗ್ಯಾರ. ಮಕ್ಕಳು ಮರಗಳು ತಗೊಂಡು ಕೇಸಿ ಎತ್ಕೊಂಡು ಕೇಸಿ ಮೀಟಿಂಗ್ದಾಗ ಅದ್ರದಾಗ ದೇವ್ರ ಎತ್ಕೊಂಡು ಪೋತರಾಜ ಇಟ್ಕೊಂಡು ಮೀಟಿಂಗ್ ಮಾಡಿದ್ರೆ ಬಿ ನಮ್ಗೆ ಯಾರು ಬಿ ಮನಿ ಕೊಡಲಾಗ್ಯಾರ, ಜಾಗ ಕೊಡಲಾಗ್ಯಾರ. ಎಲ್ಲರಿಗೆ ಹೊಲ ಬರ್ಲಕತ್ತವ, ಜಾಗ ಬರ್ಲಕತ್ತವ, ಯಾದಗಿರಿ ಹಿಡ್ಕೊಂಡು ಶಾಪುರ ಹಿಡ್ಕೊಂಡು ಎಲ್ಲರಿಗೆ ಬರ್ಲಕತ್ತವ. ನಮ್ಮ ಏರಿಯಾದಾಗ ಎದಕ್ಕೂ ಬರ್ಲಾಗ್ಯದ, ಅದು ಒಂದು ಸಂಬಂಧ ನಾವು ಕೇಳಕತ್ತೀನಿ. 60 ವರ್ಷ ಆಯ್ತು, ಈಗ ಗುಡಿ ಕಟ್ಟಿಕೇಸಿ ಎಲ್ಲ ಕಟ್ಟಿಕೇಸಿ ಮಳೆ ಬಂದ್ರೆ ಮಳೆಗ ಕೊಡಗಳು ಇಟ್ಟು ಬಕೆಟ್ ಇಟ್ಟು ನೀರು ಚೆಲ್ಲಕತ್ತೀವಿ. ಅದಕ್ಕಂತ ಕೇಸಿ ಇಷ್ಟು ಪರ ನಾವು ಒದ್ದಾಡಕತ್ತೀವಿ. ನಮ್ಮ ಅತ್ತವ್ರು ಮಾಡಿ ಕೇಸಿ ಹೋಗ್ಯಾರ ಅವ್ರು, ನಾವು ಬಂದೀವಿ. ನಾವ್ ಏನ್ ಮಾಡ್ಬೇಕ್ರಿ ಸರ? ಇಷ್ಟು ತನ ಮಕ್ಕಳಿಗೆ ಹಿಡ್ಕೊಂಡು ಕೇಸಿ ನಾವ್ ಆಫೀಸ್ಗಳಿಗೆ ಹೋದ್ರ ಬಿ ನಿಮ್ದು ಏನು ಹಕ್ಕುಪತ್ರ ಇಲ್ಲ ಅಂತ ಕೇಸಿ ಕೇಳಕತ್ತಾರ ಅವ್ರು. ನಮ್ ಬಲ್ಲಿ ಇದ್ರಲ್ಲ, ನಾವ್ ಇದ್ರ ಹಕ್ಕುಪತ್ರ ತಗೊಂಡೋಗಿ ಕೇಸಿ ಕೇಳ್ತೀವಿ, ಎಲ್ಲ ಕೇಳ್ತೀವಿ. ಏನು ಕೊಟ್ಟಿಲ್ಲ ಸರ್. ನಾವು ಅವರು ಸತ್ತ ಬಸಣ್ಣ ಕೊಟ್ಟಿದ್ದೆ ಜಾಗ ಕರೆ, ಅದು ಮಂಚಾಗೊಂದು ರೂಮ್ ಕೊಟ್ಟಿದೆ ಸರ್. ಇಷ್ಟು ಓಟ್ ಹಾಕ್ತಿವ ಅಂದ್ರೆ ಹೆಲ್ಪ್ ಮಾಡಿಲ್ಲ, ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ ಸರ್. ಇದು ಒಂದೇ ಕರೆ, ಬೋರಲ್ ಮಾಡ್ತೀವಿ, ಬಾತ್ರೂಮ್ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಕೇಸಿ ಹೇಳ್ತಾರ ಹೋಗ್ತಾರ. ನಮ್ಗೆ ಇಟ್ಟ ತನ ಯಾರು ಕೇಳಿಲ್ರಿ ಸರ್. ಇದಕ್ಕೆ ಬಂದದ ನಮ್ಗೆ ಕಷ್ಟ ಬಾಳ ಬಂದ. ಮಕ್ಕಳಿದ್ದು ಕಳಿಸಿ ಗುದ್ದೆ ಆಡಕತ್ತಾರ. ಏನ್ ಮಾಡ್ಬೇಕ್ರಿ ಸರ್? ನಮ್ಗೆ ಇಷ್ಟು ಹೆಲ್ಪ್ ಮಾಡಿ ಕೇಸಿ ಇಷ್ಟು ಮನಿ ಮಾಡಿ ಇಷ್ಟು 1 ಎಕರೆ ಹೊಲ ಮಾಡಿ ಇಷ್ಟು ಕೊಟ್ರ ಅಂದ್ರೆ ನಿಮ್ದೇ ದಯ ಮಾಡ್ತೀವ್ರಿ ಸಾಬ್ರೆ. ನೀವು ಮಾಡಾಕತ್ತಿರತ್ತ ನಮ್ ಏರಿಯಾದಾಗ ಇದ್ದ ಕೇಸಿ ನೀವು ಬಂದ ಕೇಸಿ ಕೇಳಕತ್ತೀರಿ. ನಿಮ್ ದಯ ಮ್ಯಾಗ ನಾವ್ ಇರ್ತೀವಿ ಅಷ್ಟೇ. ನಮ್ಮ ಹೆಸರು ದುರ್ಗಮ್ಮ. ದಯವಿಟ್ಟು ಕಲಬುರಗಿ ಸಚಿವರು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ವಿನಂತಿ ಏನ್ ಮಾಡ್ತೀನಿ, ಆಲ್ಮೋಸ್ಟ್ ನಾವು ನಿಮ್ಗೆ ಬಹಳಷ್ಟು ಬರೀ ನಿಮಗೆ ಲೆಟರ್ ಕೊಟ್ಟಿದ್ದೀವಿ. ದಯವಿಟ್ಟು ತಾಪೇಳ ಬಡಾವಣೆ ಬಗ್ಗೆ ನೀವು ಸ್ವಲ್ಪ ಕಾಳಜಿ ಮಾಡಬೇಕು. ಈ ದುರ್ಗಿ ಮರಗಿ ಜನಾಂಗಕ್ಕೆ ಸ್ವಲ್ಪ ಮನಿ ಹಕ್ಕುಪತ್ರ ಕೊಡುವಂತ ವ್ಯವಸ್ಥೆ ನೀವು ಮಾಡಿಕೊಡ್ಬೇಕು. ಇಂಥ ಭ್ರಷ್ಟ ಅಧಿಕಾರಿಗೆ ಸಸ್ಪೆಂಡ್ ಮಾಡಬೇಕು. ಹಾಗೆ ತಾಪೇಳ ಬಡಾವಣೆಯಲ್ಲಿ ಇರೋಂಥ 8 ಮನೆಗಳು ಏನು ಅಲಾಟ್ಮೆಂಟ್ ಆಗ್ಯಾವ, ಅವು ಲೂಟಾಯ್ದ ಮನೆಗಳು ಅಂತ ಬಡವರಿಗೆ ನ್ಯಾಯ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಯವರಿಗೆ ಇದು ಲೆಟರ್ ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗೆ ಸ್ವಲ್ಪ ಗಮನಕ್ಕೆ ಇರಬೇಕು. ಅವ್ರಿಗೂ ನಾಲೆಜ್ ಇದೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾಲೆಜ್ಗೆ ಬರಂಗ್ ಮಾಡಿವಿ ನಾವು. ಮತ್ತು DK ಶಿವಕುಮಾರ್ ಅವರಿಗೆ ಸ್ವಲ್ಪ ನಾಲೆಜ್ನಾಗ ಬರಬೇಕು. ನಮ್ಮ ಸಚಿವರು, ವಸತಿ ಸಚಿವರು ಜಮೀರ್ ಅಹಮದ್ ಅವ್ರಿಗೆ ಕೂಡ 2 ಬಾರಿ ನಾವು ಲೆಟರ್ ಕಳಿಸಿದೀವಿ. ಇವರೆಲ್ಲ ನಿದ್ದೆ ಮಾಡ್ತಿದ್ದಾರೆ ರಾಜಕೀಯ ವ್ಯಕ್ತಿಗಳು. ಓಟು ಬ್ಯಾಂಕಿಗೆ ಮಾತ್ರ ಬಂದು ಯೂಸ್ ಮಾಡ್ಕೊಂತೀರಿ ನೀವು. ಜನಕ್ಕೆ ಓಟ್ ಬ್ಯಾಂಕಿ ಬೇಕು. ನಿಮಗೆ ಜನರಿಗೆ ಸೌಲಭ್ಯ ಮಾಡಕ್ಕೆ ನಿಮಗೆ ಕೈಲಾಗಲ್ಲ. ನಿಮಗೆ ಯಾಕೆ ಬೇಕು ರಾಜಕೀಯ? ಸೀಟ್ ತಾಗಿ ಬನ್ರಿ, ಬೇರೆ ಯಾರಿಗೆ ನಿಂತವ್ರಿಗೆ ಬಡವರಿಗೆ ಗೆಲ್ಲಿಸ್ಕೇಸಿ ಇವ್ರು ಕುಂಡಿಸ್ತಾರೆ ಮೇಲ್ಗಡೆ. ಏನಕ್ಕೆ ನೀವು ಮುಂದೆ ಓಟ್ ಹಾಕ್ತೀವಿ ಅಂತೀರಿ? ನೀವು ಲೋಕಲ್ MLA ನೀವು ಏನ್ರಿ ಮಾಡ್ತೀವಿ ಕಣ್ಮಿಸ್ಕೊಂಡು ಕುಂತೀರಿ ಅನ್ರಿ? ಅಲ್ಲಂಬ ಪಡ್ಲಿ ಸಾಹೇಬ್ರೆ ಬರಬೇಕು, ಏರಿಯಾಕ್ ಬಂದ್ಗೇಸಿ ಇವ್ರ ಕಷ್ಟ ಸುಖ ನೀವು ಕೇಳಬೇಕು. ಈ ಮುಂಬರುವ ದಿನದಲ್ಲಿ ಮಾನ್ಯ ಪ್ರಿಯಾಂಕಾ ಸಾಹೇಬರು ಹಾಗೂ ನಮ್ಮ ಅಲ್ಲಂಪ ಪಡ್ಲಿ ಸಾಹೇಬರು ಈ ಏರಿಯಾಕ್ ಬಂದು ಡೆವಲಪ್ಮೆಂಟ್ ಮಾಡಿ ಹಕ್ಕು ಪತ್ರ ನೀವು ಇಲ್ಲಿ ಕೊಡಿಸ್ಬೇಕು. ಭ್ರಷ್ಟ ಅಧಿಕಾರಿ ಸಸ್ಪೆಂಡ್ ಮಾಡಬೇಕು. ಒಂದ್ ವೇಳೆ ಮಾಡದಾಗ ಹೋದ್ರೆ ನಿಮ್ಮ ಮನೆ ಹತ್ರ ಬಂದು ನಾವ್ ಎಲ್ಲರಿಗೂ ತಗೊಂಡು ಧರಣಿ ಕುಂದ್ರಂತದ್ದು ಪಕ್ಕ ಸರ್. ತಾರ್ಫಲ್ ಬಡಾವಣೆ 54 ನಂಬರ್ ವಾರ್ಡ್ನಲ್ಲಿ ನಮ್ಮ ಸಿಂಧುಳು ಜನಾಂಗದ ಕುಂದುಕೊರತೆಗಳನ್ನು ಹೇಳ್ತಾ ಈ ಒಂದು ವಿಡಿಯೋ ಮುಖಾಂತರ ಜನಪ್ರತಿನಿಧಿಗಳಲ್ಲಿ ಹೇಳತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಲ್ಲರಿಗೂ ಮೂಲಭೂತ ಸೌಕರ್ಯ ಮತ್ತು ಹಕ್ಕುಪತ್ರಗಳು ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಯಾಕಂದ್ರೆ ತಾರ್ಫಲ್ ಬಡಾವಣೆಯಲ್ಲಿ ಸುಮಾರು 1ನೇ ಕ್ರಾಸ್ನಿಂದ 14ನೇ ಕ್ರಾಸ್ವರೆಗೂ ಈಗ ರಸ್ತೆ ಅಗಲೀಕರಣ ಪ್ರಾರಂಭ ಆಗ್ತಾ ಇದೆ. ಅದರೊಳಗೆ 1ನೇ ಕ್ರಾಸಿಂದ 9ನೇ ಕ್ರಾಸ್ವರೆಗೂ ಆಲ್ರೆಡಿ GB ಮೀಟಿಂಗ್ನಲ್ಲಿ ನೀವು ಅಪ್ರೂವಲ್ ಕೊಟ್ಟಿದ್ದೀರಿ. ನಾವು ಝೋನಲ್ 1 ಕಮಿಷನರ್ ಹತ್ರ ಹೋದಾಗ ಅವರು ನಿಮಗೆ ಕಂಪೋಸಿಷನ್ ಮನಿ ಕೊಡಬೇಕಾದ್ರೆ ಹಕ್ಕುಪತ್ರಗಳಿದ್ರೆ ಮಾತ್ರ ಕೊಡ್ತೀವಿ, ಅಥವಾ ಯಾವ್ದಾದ್ರು ಮನೆ ದಾಖಲೆಗಳಿದ್ರೆ ತಂದು ಸಬ್ಮಿಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ಈ ತಾರ್ಫಲ್ ಬಡಾವಣೆಯಲ್ಲಿ ಬುದ್ಧನಗರ ಹಿಡಿದು ತಾರ್ಫಲ್ ಬಡಾವಣೆಯಲ್ಲಿ ಯಾರಿಗೂ ಹಕ್ಕುಪತ್ರಗಳಿಲ್ಲ, ಯಾರ ಮನೆ ಪೇಪರ್ಗಳಿಲ್ಲ. ಆದ್ರಿಂದ ಅವ್ರವ್ರ ಲೀಡರ್ಗಳನ್ನ ಫಾಲೋವರ್ಸ್ ಗಳನ್ನ ಹಿಡ್ಕೊಂಡು ಹೋಗಿ ಅವ್ರು ಮಾಡ್ಕೊಳ್ತಾರ. ಆದ್ರೆ ಈ ಜನಗಳಿಗೆ ಯಾರು ಕೇಳ್ತಕ್ಕಂಥ ಜನರೇ ಇಲ್ಲ. ಆದ್ರಿಂದ ಎಲ್ಲ ಸ್ಲಂ ಬೋರ್ಡ್ ಅಧಿಕಾರಿಗಳಲ್ಲಿಯೂ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲಿಯೂ, ಜಿಲ್ಲಾ ಮೇಲ್ವಿಚಾರಕರಲ್ಲಿಯೂ, ಜಿಲ್ಲಾ ಅಧಿಕಾರಿಗಳಲ್ಲಿ ನಾ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಇವ್ರಿಗೆಲ್ಲರಿಗೆ ತಾರ್ಫಲ್ ಬಡಾವಣೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೆ
ಮನೆಯ ಹಕ್ಕುಪತ್ರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.